ಭೂಷಣ್, ವೆಲ್ಕಮ್ ಟು ಬೆಟ್ಟದಪುರ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ. ನಾವಿವತ್ತು ಒಂದು ಸಣ್ಣ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಸುಮಾರು ಇದು ಚೋಳರ ಕಾಲದಲ್ಲಿ ಕಟ್ಟಿಸಿದ ದೇವಸ್ಥಾನ. 3000 ಮೆಟ್ಲುಗಳಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಗೋಪುರ ರಾಜದ್ವಾರ ಕಟ್ಟಿಸಿದ್ದಾರೆ. 2 ಆನೆಗಳಿದೆ. ಸೊ ಮೆಟ್ಲುಗಳು ನೋಡಿ, ಆಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿ ಮೆಟ್ಲುಗಳನ್ನು ಮಾಡಿದ್ದಾರೆ. ಅಂದ್ರೆ ಹತ್ಲಿಕ್ಕೂ ವಯಸ್ಸಾದ್ರಿಗೆ ಕಷ್ಟ ಆಗ್ಬಾರ್ದು, ಎಷ್ಟು ಸಣ್ಣ ಸಣ್ಣ ಮೆಟ್ಲುಗಳನ್ನು ಮಾಡಿದ್ದಾರೆ. ಮತ್ತೆ ಅಲ್ಲಲ್ಲಿ ನಿಮಗೆ ಶಿಲಾತೋರಣಗಳು, ಇವೆಲ್ಲ ಶಿಲಾತೋರಣಗಳು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. ಆಮೇಲೆ ಇಲ್ಲಿ ನೋಡಿ, ಅಂದ್ರೆ ಭಕ್ತರನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡು ಭೂಷಣ್. ಇಲ್ಲಿ ಒಬ್ಬ ಪುರುಷ, ಒಬ್ಬ ಸ್ತ್ರೀ ಮತ್ತೆ ಒಂದು ಪಾಪು ಎಷ್ಟು ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿರ್ತಾರೆ. ಸೊ ಪ್ರತಿ ಮೆಟ್ಲಿಗೂ ಆಲ್ಮೋಸ್ಟ್ ಅದೇ ತರ ಕೆತ್ತಿದ್ದಾರೆ ನೋಡು. ಇಲ್ಲೂ ಒಂದಿದೆ. ಸೊ ಶಿಲಾತೋರಣಗಳು ನೋಡು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಇದೇ ಕಣೋ ಸಿಡಿಲು ಮಲ್ಲಿಕಾರ್ಜುನನ ಬೆಟ್ಟದ ಪುರದ ಸ್ವಾಗತ ಇದೆ. ಅಲ್ಲಿ ಬೆಟ್ಟ ನೋಡಿದ್ರೆ ರೋಡು ಪರವಾಗಿಲ್ಲ, ಹಂಗ್ ನೋಡಿದ್ರೆ ಟ್ರಾಫಿಕ್ ಏನಿಲ್ಲ. ಇಲ್ಲೊಂದು ಯಾವ್ದೋ ಟೋಲ್ ಗೇಟ್ ಬೇರೆ ಸಿಕ್ತಲ್ಲೋ, ಟೋಲ್ ಕಟ್ಟಿನೇ ನಮ್ದು ಅರ್ಧ ಜೀವನ ಹೋಗ್ಬಿಡುತ್ತೆ ಅಂತ ಕಾಣುತ್ತೆ. ನಾವೇನ್ ಫುಲ್ ದೂರ ಹೋಗ್ತಾ ಇರ್ಲಿಲ್ಲ ಆಕ್ಚುಲಿ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಪೇ, ಐ ಥಿಂಕ್ ಸೊ. ಬೆಟ್ಟದ ಅಂತ ಹೇಳಿದ್ರೆ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟದ ಪಾದಕ್ಕೆ ಬಂದಿದ್ದೀವಿ ಈಗ ಆಲ್ರೆಡಿ. ಈಗ ಇಲ್ಲಿಂದ ಆಲ್ಮೋಸ್ಟ್ 3000 ಮೆಟ್ಲು ಅಂತ ಹೇಳ್ತಾರೆ, ನೋಡ್ಬೇಕು. ಬಟ್ ಇದು ಚೋಳರ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ. ನೋಡೋಣ ಹೇಗಿದೆ ದೇವಸ್ಥಾನ. ಸೊ ಇಲ್ಲಿ ನೋಡೋ ಭೂಷಣ್, ಇಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ದೇವಸ್ಥಾನದ ಗೋಪುರದ ಮುಂದೆ ಇದು ಇಲ್ಲಿ ಚಿತ್ರದುರ್ಗದಲ್ಲೆಲ್ಲ ನಮಗ್ ನೋಡಕ್ ಸಿಗುತ್ತಲ್ಲ, ಇದೇನ ಹೇಳು, ಇದಕ್ಕೆ ಉಯ್ಯಾಲೆ ಕಂಬ. ಹಾ, ಉಯ್ಯಾಲೆ ಕಂಬ. ಹಂಗೇನೆ ಇದು ನಂದಿ. ಈಗ ವಿಷ್ಣು ದೇವಸ್ಥಾನಗಳಲ್ಲೆಲ್ಲ ಗರುಡ ಕಂಬ ಇರುತ್ತೆ. ಸೊ ಅದೇ ತರ ಶಿವನ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ನಂದಿ ಇದೆ. ಎಷ್ಟು ಚೆನ್ನಾಗಿ ನಂದಿನ ಎತ್ತಿ ನಿಲ್ಸಿದ್ದಾರೆ. ಬೆಟ್ಟ ಹತ್ತದ ಇನ್ನೂ ಲೇಟ್ ಆದತ್ತು. ಮಾತ್ರ ಸಾಕಾಗಿದೆ ಕಣೋ. ನಾವಿವಾಗ ಇದು ಗೋಪುರದ ಒಳಗಿಂದ ಹೋಗೋಣ ಬಾ. ಇದ್ರ ಒಳಗಡೆಯಿಂದ, ಯಾವ್ದ್ರಿಂದ ಗೋಪುರ ಇದು ಉಯ್ಯಾಲೆ ಕಂಬ. ಇದೇನೋ ಇದು ಮೀನು. ಎಲ್ಲ ಹತ್ರನು ನೋಡು ಇದೇ ಇದೆ. ಏನಿದು ನಂದಿ. ಬಾ ಭೂಷಣ್, ಬೇಗ ಹೋಗೋಣ. ಆಲ್ಮೋಸ್ಟ್ 3000 ಮೆಟ್ಲು ಅಂತ ಹೇಳ್ತಾರೆ. ಹತ್ತಿ ಆಲ್ರೆಡಿ ಹೋಗಿ ಬರೋದೇ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ. ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ಇಲ್ಲಿ ಯಾವುದೋ 2 ದೇವಸ್ಥಾನ ಇದೆ ಭೂಷಣ್. ಇದು ನೋಡು, ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಬೆಟ್ಟದಪುರ. ಬೆಟ್ಟದ ಮೇಲೆ ನಿರ್ಮಿಸಲಾದ ಶಿವನಿಗೆ ಮೀಸಲಾದ ದೇವಾಲಯವಿರುವುದರಿಂದ ಈ ಗ್ರಾಮಕ್ಕೆ ಬೆಟ್ಟದಪುರ ಎಂಬ ಹೆಸರು ಬಂದಿದೆ. ಸೊ ಇಲ್ಲಿ ಸ್ಥಳ ಪುರಾಣ ಎಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ. ಸೊ ಬಾ, ಮಳೆ ಸ್ಟಾರ್ಟ್ ಆಯ್ತು, ಹೋಗೋಣ ಬೇಗ. ಬಾ ಭೂಷಣ್, ಬೇಗ ಹೋಗೋಣ. ಆಲ್ಮೋಸ್ಟ್ 3000 ಮೆಟ್ಲಿದೆ ಅಂತ ಹೇಳ್ತಾರೆ. ನೋಡೋಣ ಎಷ್ಟು ಬೇಗ ಹತ್ತಿ ಇಳಿಯಕ್ಕಾಗುತ್ತೋ ಅಷ್ಟು ಬೇಗ ಹತ್ತಿ ಇಳಿಯೋಣ. ಆ ಕಡೆ ಈ ಕಡೆ ನಂದಿ ಇದೆ. ಇಲ್ಲಿ ಹೋಗ್ಲಿಕ್ಕಾಗಲ್ವಾ? ಹಾ, ಇಲ್ಲೇ ಬಿಟ್ಟು ಹೋಗಿರ್ತೀನಿ ನಾನು. ಸೊ ಇಲ್ಲಿ ಪಾದ ಇದೆ. ಗಣಪತಿ ವಿಘ್ನೇಶ್ವರ. ಎಲ್ಲೋದ್ರೂ ನಮ್ಗೆ ದೇವಸ್ಥಾನ, ಕೋಟೆ ಆಗಿರ್ಬೋದು, ಫಸ್ಟಿಗೆ ಕಾಣೋದೇ ವಿಘ್ನೇಶ್ವರ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡು ವಿಘ್ನೇಶ್ವರನ. ಇಲ್ಲೊಂದು ನಂದಿ ಇದೆ, ಇಲ್ಲಿ ಪಾದ ಇದೆ. ಸೊ ಇನ್ನೊಂದು ಇಲ್ಲಿ ನೋಡು ಭೂಷಣ್, ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ 1 2 3 4 5 6 7 ಹೆಡೆ ಸರ್ಪ. ಇದೇ ತರದ್ ನಿನಗೆ ಇನ್ನೊಂದು ಲೇಪಾಕ್ಷಿ ಅಂತ ಗೊತ್ತಾ, ಆಂಧ್ರ ಪ್ರದೇಶದಲ್ಲಿದೆ. ಇದೇ ತರದ್ದು ದೊಡ್ಡದಾದ ಒಂದು ವಿಗ್ರಹ ಇದೆ. ಅದೇ ತರ ಇದೆ ನೋಡು, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಮೇಲೇನೋ ಆಮೆ ಇದೆ. ಇಲ್ಲಿ ನೋಡು, ಇಲ್ಲಿ ಹಾವು ಸೂರ್ಯನ್ ನುಂಗೋದು. ಮೋಸ್ಟ್ಲಿ ಇದು ರಾಹು ಕೇತುಗಳನ್ನ ನುಂಗುತ್ತಾರಲ್ಲ, ಆ ತರದ್ದು ಅಂತ ಕಾಣುತ್ತೆ. ಇಲ್ಲಿ ನೋಡು,
ಬಕ್ಕ ಹಾವಿದೆ. ಪಕ್ಷಿನೂ ಕೆತ್ತಿರಂಗಿದೆ ನೋಡಿ. ಇಲ್ಲೊಂದು ಯಾವ್ದೋ ಪಕ್ಷಿ ಇದೆ, ಬಟ್ ಅಲ್ಲಿ ನೋಡು ಇದು ಸೂರ್ಯನ್ ತರ ಇದೆ, ಇಲ್ಲಿ ಹಾವಿದೆ. ಈ ಗ್ರಹಣದ ಸಿಂಬಲ್ ಇರ್ಬೇಕು ಮೋಸ್ಟ್ಲಿ. ಭೂಷಣ್, ಆರ್ ಯು ಫೈನ್? ಎಸ್ ಮಾಮ, ಫುಲ್ How is the ಜೋಶ್. Josh? ಹೈ ಸರ್, How is the Josh? ಹೈ ಸರ್. ಅವ ಬೆಟ್ಟ ಹತ್ತದ ಮೇಲೂ ಹಿಂಗೆ ಇರ್ಬೇಕು ಜೋಶ್. ಇರುತ್ತೆ ಇರುತ್ತೆ ಅಂತೀಯಾ? ಹಸು ಎಲ್ಲ ಬೆಟ್ಟ ಹತ್ತಿದಾವಲ್ಲ ಮಾಮ. ಹಾ, ಬಟ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡು ಭೂಷಣ್. ಆಗಿನ ಕಾಲದಲ್ಲಿ ಈ ತರ ಶಿಲಾ ತೋರಣಗಳು, ತೋರಣ ಜೊತೆ ಕಟ್ಟಿದ್ದಾರೆ. ಈ ತರ ನೋಡೋದ್ ಕಮ್ಮಿ, ನೋಡಕ್ ಸಿಗೋದು. ಇಡೀ ಬೆಟ್ಟಕ್ಕೆ ಈ ತರ ಮೆಟ್ಲು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಸುಸ್ತು ಆಗ್ಬಾರ್ದು ನಿನಗೆ. ಮೆಟ್ಲುಗಳದು ಎತ್ತರ ನೋಡು, ಎಷ್ಟು ಸಣ್ಣ 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 ಮೆಟ್ಲು. ಮಾಮೂಲಿ ನೆಲದಲ್ಲಿ ನಡೆಯೋ ತರನೂ ಇರ್ಬೇಕು, ಬೆಟ್ಟ ಹತ್ತತನೂ ಇರ್ಬೇಕು. ನೋಡು ಭೂಷಣ್, ಕಾಡು ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿ ಹಸುಗಳನ್ನೆಲ್ಲ ಮೇಯ್ಸಕ್ ಬಿಟ್ಬಿಟ್ಟಿದ್ದಾರೆ. ಅವು ಹತ್ತುತ್ತಿದಾವೆ, ಅವು ಪಾಪ ಮೇಯಕ್ ಬಂದಿದಾವೆ. ನಡಿ ನಡಿ ನಡಿ. ಸೀನರಿ ನೋಡಿ ಮಾಮ ಹಿಂದೆ. ಬೆಟ್ಟದ ಮೇಲೆ ಹೋಗೋಣ, ಸೀನರಿ ನೋಡೋಣ ಬಾರೋ. ಇಲ್ಲೇ ಸೀನರಿ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರೆ. ಯಾಕೋ ಭೂಷಣ್ ನಿಂತ್ಬಿಟ್ಟೆ? ಮಳೆ ಅಂತ ಜರ್ಕಿನ್ ಹಾಕ ಬಂದೆ ಮಾಮ, ಫುಲ್ ಶೆಕೆ ಆಗ್ತಿದೆ. ಓ ಹಂಗೆ ನೋಡು, ಮಳೆಯಲ್ಲಿ ಬೆವಿಯೋದು ಅಂದ್ರೆ ಇದೆ ನೋಡು. ಮುಂಚೆ ಬೆವತಿದೀಯಾ ಮಳೆಯಲ್ಲಿ? ಇಲ್ಲ ಮಾಮ, ಇದೆ ಫಸ್ಟ್ ಟೈಮ್. ನಡಿ ನಡಿ, ಇನ್ನು ಇದೆ ಹಬ್ಬ. ಜರ್ಕಿನ್ ಬಿಚ್ಚಿದ್ರೆ ಫುಲ್ ಕೂಲ್, ಎಸಿ ಹಾಕ್ದಾಗಿರುತ್ತೆ. ಗ್ರೇಟ್ ಕಣೋ ಭೂಷಣ್, ಏನೋ ಸ್ಟ್ಯಾಮಿನಾ ನಿಂದು. ಓಡ್ಕೊಂಡೆ ಹತ್ ಬಿಡ್ತೀಯನೋ ಕಣೋ ಬೆಟ್ಟನ. ನೋಡು, ಫುಲ್ಲು ಎಲ್ಲ ತುಂಬೆ ಹೂವು, ಶಿವನಿಗೆ ಇಷ್ಟವಾಗಿರುವಂತ ಹೂವು ತುಂಬೆ. ಇಲ್ಲಿ ಹುಲಿ ಚಿರತೆ ಇದಾವಂತೆ, ಹೌದಾ? ಎಲ್ಲೋ ನೋಡಿದ್ದೆ ನೀನು, ರೀಲ್ಸ್ ಅಲ್ಲಿ ಹೇಳ್ತಿದ್ರು. ಭಯನೇ ಮಾಡಿಸ್ತೀಯಲ್ಲೋ ನೀನು. ಕಾಡೆಲ್ಲ ಹೇಳಕ್ ಆಗಲ್ಲ ಮಮ್ಮ. ಬಂದ್ರೆ ನೀನ್ ಇದೆಯಲ್ಲ, ನಡಿಯೋ. ಛತ್ರಿನೇ ಹೊಡೆದ್ ಕಳಿಸ್ತೀನಿ ಬನ್ನಿ ಮಮ್ಮ. ಅದನ್ನೇ ಒಟ್ಟಾರೆ ನೀನು ಆಹಾರವಾಗು, ನನ್ನನ್ನು ಬಚಾವ್ ಮಾಡಿ ಕಳ್ಸು ಸಾಕು. ಮಾಡ್ತೀನಿ ಬನ್ನಿ ಮಮ್ಮ. ನಾನ್ ಸಾಕಾಗ್ಲಿಲ್ಲ ಅಂದ್ರೆ ನಾನೇನು ಮಾಡಕ್ ಆಗಲ್ಲ. ಹ್ಞೂ ಕಣೋ, ಅದು ಸತ್ಯನೇ. ಒಂದು ಬಾಯಿಗೆ ಆಗಲ್ವೇನೋ ನೀನು ಅದಕ್ಕೆ. ಬಂದಿದೆ ಹೆಂಗ್ ಕೊಡ್ತಿದ ನೋಡಿ ಮಮ್ಮ, ಆ ಕಡೆಯಿಂದ ಬನ್ನಿ. ಏನೋ ಹಿಂಗೆ ಮೆಟ್ಲುಗಳು ಮಾತ್ರ ಸಕ್ಕತ್ತಾಗಿ ಮಾಡಿದಾರಲ್ವಾ. ಇಡೀ ದೊಡ್ಡ ಬಂಡೆಲೆ ಕೆರೆದಿದ್ದಾರೆ, ಇದು ಕೆತ್ತನೆ ಮಾಡಿರೋದು. ಬಂಡೆನೆ ಮೆಟ್ಲು ಮಾಡ್ಬಿಟ್ಟಿದಾರಲ್ವಾ. ಬಟ್ ಮೆಟ್ಲುಗಳು ಇನ್ನೂ ಇದೆ ಕಣೋ ಸುಮಾರಾಗಿ. 1 ಗಂಟೆ ಬೇಕು ಅಂತಾರೆ, ನಿಧಾನ ಕತ್ತಾಗಾಯ್ತು ಅಂದ್ರೆ ಬೇಕು 1-1.5 ಗಂಟೆ ಸುಧಾರಿಸ್ಕೊಂಡು. ಬಟ್ ಭೂಷಣ್, ಅಲ್ಲಿರೋ ಬಂಡೆಗಳನ್ನೆಲ್ಲ ನೋಡಿದ್ರೆ ಖಂಡಿತ ಇಲ್ಲಿ ಕಾಡು ಪ್ರಾಣಿಗಳು ಇರೋದ್ರಲ್ಲಿ ಸಂದೇಹ ಇಲ್ಲ ಅನ್ಸುತ್ತೆ. ಕರಡಿ ಒಂದ್ ಇಲ್ದೇ ಇದ್ರೆ ಸಾಕು ಗುರು, ಸಾಕು ಕರಡಿ. ಬಟ್ ಸಿಂಹ, ಚಿರತೆ ಅಂತೂ ಬಹಳ, ಹುಲಿ ಚಿರತೆಗಳು ಅಂತೂ ಬಹಳ ಆಗ್ಬಿಟ್ಟಿದಾವೆ ಮೈಸೂರು ಸುತ್ತಮುತ್ತ. ಚಿರತೆ ಅಂತೂ ಜಾಸ್ತಿ ಮೈಸೂರಿಗೆ ಬರ್ತವೆ, ಬೇರೆ ಅನ್ಕೊಂಡು ಹೋಗ್ಬೇಕಷ್ಟೆ. ಸಿಡಿಲು ಕಾಪಾಡಪ್ಪ. ಆಮೇಲೆ ಇನ್ನೊಂದು ವಿಶೇಷ ಗೊತ್ತಾ ಭೂಷಣ್, ಇದಕ್ ಸಿಡ್ಲು ಅಂತ ಯಾಕೆ ಕರೀತಾರ ಗೊತ್ತಾ? ಯಾಕೆ ಮಾಮ? ವರ್ಷಕ್ಕೆ ಒಂದ್ಸರಿನಾದ್ರೂ ಇಲ್ಲಿ ಸಿಡ್ಲು ಬಿದ್ದೇ ಬೀಳುತ್ತೆ ಅಂತ. ಅಂದ್ರೆ ಜೋರಾಗಿ ಸಿಡ್ಲು ಬಂದು ಈಗ ಮರಗಳಿಗೆಲ್ಲ ಬೆಂಕಿ ಹತ್ತುತ್ತಲ್ಲ, ಆ ತರ ದೇವಸ್ಥಾನಕ್ಕಾಗಿರ್ಲಿ ಅಥವಾ ಯಾವ್ದಾದ್ರು ಮರಗಳಿಗಾಗಿರ್ಲಿ ಈ ಬೆಟ್ಟದಲ್ಲಿ ಸಿಡ್ಲು ಬಡಿಯುತ್ತೆ ಅಂತ. ಅದಕ್ಕೆ ಇದಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಅಂತ ಹೆಸರು ಕೊಡೋದು. ಅಲ್ಲಿ ಮೇಲೊಂದು ಗರುಡ್ಗಂಬ ತರ ಇದೆಯಲ್ಲ, ಅದ್ರ ಮೇಲೆ ಹೊಡೆಯುತ್ತಮ್ಮ. ಒಟ್ಟಾರೆ ಅದೇ ದೇವಸ್ಥಾನ, ಗರುಡ್ಗಂಬ ಅಥವಾ ಇಲ್ಲಿರೋ ಕಲ್ಲುಗಳಾಗಿರ್ಬೋದು, ಯಾವ್ದಾದ್ರು ಒಂದು ಜಾಗಕ್ಕೆ ಸಿಡ್ಲು ಬಡಿಯುತ್ತೆ ಅಂತ ವರ್ಷದಲ್ಲಿ. ಏನೋ ಭೂಷಣ್, ನಿನ್ ಟೆಕ್ನಿಕ್ಕು ಛತ್ರಿ ಇಟ್ಕೊಳಕ್ ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದೀಯ ಜಾಗ. ವಾವ್, 1 ಡೇ ಪಿಕ್ನಿಕ್ಗೆ ಆರಾಮಾಗಿ ಬರ್ಬೋದು ಇಲ್ಲಿ ಮಾತ್ರ. ಸಖತ್ತಾಗಿದೆ ವ್ಯೂ, ನೇಚರು. ಮಾನ್ಸೂನಲ್ಲಿ ಹಂಗೆ ಮೋಡಗಳ ಕೈಯಲ್ಲಿ ಸಿಗ್ತವೇನೋ ಅನ್ನೋ ಥರ ಅನ್ಸುತ್ತೆ. ಸೊ ಆ ಕಡೆ ಈ ಕಡೆ ನೋಡು ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ. ಸೊ ಒಂದ್ ರೀತಿ ಪುಷ್ಪವೃಷ್ಟಿ ಆಗ್ತಾ ಇದೆಯೇನೋ ಅನ್ಸುತ್ತಲ್ಲ ಭೂಷಣ್. ಸ್ವರ್ಗಕ್ಕೆ ಒಂದೇ ದಾರಿ. ಹಾ, ವಾವ್ ಭೂಷಣ್, ಸಿ ದ ವ್ಯೂ, ವಾಟ್ ಎ ವ್ಯೂ.
ಡಾರ್ಕ್ ಶೇಡು, ಸುತ್ತಲೂ ಲೈಟ್ ಶೇಡ್. ಸೊ ಯಾವ್ಯಾವ ಕಲರ್ ಹೂಗಳಿದೆ ನೋಡು ಭೂಷಣ್. ಇದು ನೋಡಿದ್ರೆ ರೆಡ್ಡು, ಅಲ್ಲಿ ನೋಡಿದ್ರೆ ಪಿಂಕು. ಇವೆಲ್ಲ ನ್ಯಾಚುರಲ್ ಕಲರ್ಸ್ ಅಂದ್ರೆ ಇದಕ್ಕೆ ಹೇಳೋದು. ಪಿಂಕ್ ಅಂತೂ ಮಧ್ಯದಲ್ಲಿ ಡಾರ್ಕ್ ಶೇಡು, ಸುತ್ತಲೂ ಲೈಟ್ ಶೇಡು, ಸಖತ್ತಾಗಿದೆ ಪಿಂಕ್ ಕಲರ್. ಭೂಷಣ್, ಆಮಮ್ಮ, ಇದೇನು ಅಂತ ಗೊತ್ತೇನೋ? ಏನ್ ಮಾಮ ಇದು? ಇದು ಆಲ್ಗೆ ತರ ಇದೆ. ಆಲ್ಗೆ ಎಲ್ಲ ಕಣೋ, ಆಲ್ಗೆ ಅಂದ್ರೆ ಗ್ರೀನ್ ಇರುತ್ತೆ. ಹಾ. ಇದು ಆಕ್ಚುಲಿ ಲೈಕೆನ್ಸ್ ಅಂತಾರೆ, ಕನ್ನಡದಲ್ಲಿ ಕಲ್ಲು ಹೂವು ಅಂತಾರೆ. ಇಲ್ಲಿ ನೋಡು, ಎಷ್ಟ್ ಚೆನ್ನಾಗಿ ಕಲ್ ಮೇಲೆ ಬೆಳೆದಿದೆ ಇದು. ಕಲ್ ಮೇಲೆ ಹೂ ತರ ಇರೋದಕ್ಕೆ ಇದನ್ನ ಕಲ್ಲು ಹೂವು ಅಂತಾರೆ. ಯೂಶುವಲಿ ಅಡ್ಗೆಗೆಲ್ಲ ಬಳಸ್ತಾರೆ, ಸಾಂಬಾರ್ ಪದಾರ್ಥವಾಗಿ. ಹೌದಾ? ಆದ್ರೆ ಇದ್ರದ್ದು ಏನು ಅಂದ್ರೆ ಆಲ್ಗೆ ಮತ್ತೆ ಫಂಗೈ ಎರಡು ಸೈನರ್ಜಿ, ಅಂದ್ರೆ ಒಟ್ಟೊಟ್ಟಿಗೆ ಬದುಕಿದ್ರೆ ಈ ಲೈಕೆನ್ಸ್. ಈ ಲೈಕೆನ್ಸ್ ಅಲ್ಲಿ ಆಲ್ಗೆ ಮತ್ತೆ ಫಂಗೈ ಎರಡು ಇದ್ರಲ್ಲಿ ಸಿಂಬಯೋಟಿಕ್ ರಿಲೇಷನ್ ಅಲ್ಲಿ ಇರುತ್ತೆ. ಅಂದ್ರೆ ಒಂದಕ್ಕೊಂದು ಸಹಾಯ ಮಾಡ್ಕೊಂಡು ಬದುಕ್ತಾ ಇರ್ತವೆ. ಸಾಂಬಾರ್ ಪದಾರ್ಥಕ್ಕೆ ಹಾಕಿದಾಗ ಏನು ಹಾರ್ಮ್ ಆಗಲ್ವಾ ಮಾಮ? ಇಲ್ಲ, ಇದು ತಿನ್ನೋ ಅಂತ ಪದಾರ್ಥನೇ. ಸೊ ಕಲ್ಲು ಹೂವು ಅಂತಾನೆ ಮಾರ್ತಾರೆ ಸಾಂಬಾರ್ ಪದಾರ್ಥವಾಗಿ, ಮಸಾಲೆ ಪದಾರ್ಥ. ಭೂಷಣ್, ಆಲ್ಮೋಸ್ಟ್ ಕಾಡೊಳಗಡೆ ಬಂದಂಗ ಹೋಗ್ಬಿಡ್ತಲ್ಲ ಭೂಷಣ್. ಇದು ಒಂಥರ ಕಾಡು, ಡೆಸಿಡಿಯಸ್ ಒಂಥರ, ಈ ಕುರುಚಲು ಕಾಡು ಅಂತಾರಲ್ಲ, ಸೊ ಆತರ ಕುರುಚಲು ಕಾಡು. ಮರಗಳು ಜಾಸ್ತಿ ಇದೆ, ಮರಗಳು ಇದು ಪೊದೆ ಪೊದೆ ತರ ಇರುತ್ತೆ. ಉದ್ದ ವೆಸ್ಟರ್ನ್ ಘಾಟ್ ತರ ಮರ ಇಲ್ಲ. ಏನೋ ಭೂಷಣ್, ನೋಡಿ ಅಲ್ಲಿ ಏನಿದೆಯೋ ಅಲ್ಲಿ? ಓ ದೇರೆ, ವಾಟ್ ಎ ವ್ಯೂ ಭೂಷಣ್. ವರ್ತ್ ಟು ಕಮ್. ಮಳೆ ಮೋಡ, ಏನೋ ಮಳೆ ಹಿಂಗ್ ಬರ್ತಾ ಇದೆ. ಇಟ್ಸ್ ರೈನಿಂಗ್. ಮೋಡ ಕೈಗೆ ಸಿಕ್ತಿದೆ. ವಾವ್, ವ್ಯೂ ನೋಡಿ ಮಾಮ. see the view. wow, what a pleasant. ಮೋಡಗಳು ಹಂಗೆ ಕರಗಿ ನೀರಾಗಿ ಭೂಮಿಯನ್ನ ಮುತ್ತಿಡ್ತಾ ಇದೆಯೇನೋ ಅನ್ನೋ ತರ ಫೀಲ್ ಆಗ್ತಾ ಇದೆ. ವಾವ್ ಭೂಷಣ್, see the view. ಮೋಡಗಳು ಮೋಡ ಎಲ್ಲ ನಮ್ಮನ್ನ ದಾಟ್ಕೊ ಹೋಗ್ತಿದೆಯಲ್ಲ ಮಾಮ. ಮೋಡ ಎಲ್ಲ ನಮ್ಮನ್ನ ಹೊಟ್ಕೊ ಹೋಗ್ತಿದೆ. ಮೋಡಗಳು ಹಂಗೆ ಬರ್ತಾ ಇದೆ, ಮುತ್ತಿಡ್ತಾ ಇದೆಯಲ್ಲೋ. ವಾವ್ ವಾವ್. ಭೂಷಣ್, ಅಲ್ಲಿ ನೋಡು, ಈಗ ತಾನೇ ಅಲ್ಲಿ ಏನು ಇರ್ಲಿಲ್ಲ. ಸಿ, ಮೋಡಗಳಿಂದ ಪೂರ್ತಿ ಮುಚ್ಕೊಂಡ್ಬಿಟ್ಟಿತ್ತಲ್ಲೋ. ವಾವ್, ಕಮ್ ವಿ ಕ್ಯಾನ್ ಗೋ ಹಿಯರ್. ಏನೋ ಮಾಡ್ತಾ ಇದೀಯಾ ಭೂಷಣ್? ವರ್ಕೌಟ್. ಒಂದ್ ಕೈಯಲ್ಲಿ ಬಾತು, ಇನ್ನೊಂದ್ ಕೈಯಲ್ಲಿ ವಾಟರ್ ಬಾಟಲ್ ಹಿಡ್ಕೊಂಡು ವರ್ಕೌಟ್ ಮಾಡೋದು ನೀನೇ ನೋಡ್ತಾ ಇರೋದು. ಈಗ ತಿಂದ ಮೇಲೆ ಇನ್ನೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಡಿ ನಡಿ ನಡಿ, ಹೋಗೋಣ. ಹೊಟ್ಟೆ ಸಿಕ್ಕಿದೆ, ಬೇಗ ಬನ್ನಿ ಮಮ್ಮ. ಎಲೆಗಳೆಲ್ಲ ಚಪ್ಪಾಳೆ ಹೊಡಿತಿದಾವೆ ನಾವು ಬರ್ತಿರೋದಕ್ಕೆ. ವಾಟ್ ಎ ಫೀಲ್. ಅದಕ್ಕೆ ಕಣೋ ನೀನು BA ಕನ್ನಡ ಅನ್ನೋದು ಏನೋ ನಿಂದು ಥಾಟ್ ಪ್ರಾಸೆಸ್. ಎಲೆಗಳು ಚಪ್ಪಾಳೆ ತಟ್ಟುತ್ತಾ ಇದಾವೆ ಅನ್ನೋ ತರ ಫೀಲು. ಓ, ಇದೊಂದು ಗೋಪುರ ಬಂತಲ್ಲೋ. ಗೋಪುರದಲ್ಲಿ ಇಲ್ಲಿ ನಂದಿ ಇಟ್ಟಿದ್ದಾರೆ. ಎಲ್ಲ ಕಡೆ ನಂದಿ ಇಟ್ಟಿದ್ದಾರೆ. ಶಿವನ ದೇವಸ್ಥಾನ ಅಲ್ಲ, ಅದಕ್ಕೆ. ಇದೇ ಬೆಟ್ಟ. ವಾವ್, ಏನೋ ಭೂಷಣ್ ಇದು. ಸ್ವರ್ಗಕ್ಕೆ 3 ಮೆಟ್ಲು. 3 ಅಲ್ಲ ಕಣೋ, 3000 ಮೆಟ್ಲು ಇದು. ಹೇಗ ಅನ್ನಿಸ್ತಿದೆ ಭೂಷಣ್ ನಿಂಗೆ? ಸೂಪರ್. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಟ್ರೆಕ್ಕಿಂಗ್, ಮಾನ್ಸೂನ್. ಹೆಂಗಿದೆಯೋ? ಫುಲ್ ಎನರ್ಜೆಟಿಕ್. ವಾವ್, ಈ ವೆದರ್ ಅಂತೂ ನಿಲ್ಲಕ್ಕೆ ಮನ್ಸು ಬರ್ತಿಲ್ಲ. ಹೋಪ್ ಯು ಆರ್ ಎಂಜಾಯಿಂಗ್. ಎಸ್. ವಾಟ್ ಎ ವ್ಯೂ. ಇಟ್ಸ್ ಡ್ರಿಸ್ಲಿಂಗ್ ಭೂಷಣ್. ಹಾ ಮಾಮ. ಮೋಡಗಳು ಕರಗಿ ಮಳೆ ಹನಿಯಾಗಿ ನಮ್ಮನ್ನು ಆಲಿಂಗಿಸುತ್ತಿವೆ. ವಾವ್, ಇಲ್ಲಿ ನೋಡೋ ಭೂಷಣ್, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಭಕ್ತರನ್ನ. ಸಿ ದ ವ್ಯೂ. ಗೋಪುರಗಳು ನೋಡು,
ಒಂದು ಗೋಪುರಕ್ಕಿಂತ ಇನ್ನೊಂದು ಗೋಪುರ ಎಷ್ಟು ವಿಶಿಷ್ಟವಾಗಿದೆ. ಹಾ, ಹಾ ಇದ್ರಲ್ಲಿ ಮೇಲೂ ಏನೋ ಕೆತ್ತಿದ್ದಾರೆ. ಹಾ ಆಕ್ಚುಲಿ ಎಲ್ಲಾ ಗೋಪುರಗಳು ಇದೇ ತರ ಇತ್ತು ಅಂತ ಕಾಣುತ್ತೆ. ಆದ್ರೆ ಕೆಳಗೆ ಮೋಸ್ಟ್ಲಿ ಈಗ ದಾಳಿಗಳಾಗತ್ತಲ್ಲ, ಹಾ, ದಾಳಿ ಆದಾಗ ಗೋಪುರಗಳನ್ನೆಲ್ಲ ಹಾಳು ಮಾಡಿ ಈಗ ಸದ್ಯಕ್ಕೆ ಅಷ್ಟು ಉಳ್ಕೊಂಡಿದೆ. ವಾವ್, ಏನೋ ಭೂಷಣ್ ಇದು. ವಾಹ್, ವಾವ್, ಸಿ ರವಿ, ಗಾಳಿ ನೋಡು ಭೂಷಣ್. ವಾವ್, ಅಲ್ಲಿ ನೋಡು. ವಾಹ್, ವಾವ್, ಏನೋ ಭೂಷಣ್ ಇದು ಫುಲ್ ಮೋಡದಲ್ಲೇ ಮುಚ್ಕೊಂಡ್ಬಿಡ್ತಾನೋ. ಗಾಳಿ ಹೆಂಗೋ ಬೀಸ್ತಾ ಇದೆ ಇದು ಭೂಷಣ್. ವಾವ್ ವಾವ್, ವಾವ್ ಭೂಷಣ್, ವಾವ್. ಬಾ ಭೂಷು. ಓ ಅಲ್ಲೋಡಿ. ಗಾಳಿ. ಏನಿದು ಕುಸು ಗಾಳಿ. ವಾವ್, ವಾಹ್, ವಾಹ್. ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನದ ಮಹಾದ್ವಾರ. ಭೂಷಣ್ ಆಲ್ರೆಡಿ ಬಂದ್ಬಿಟ್ಟಿದೀಯಾ? ಇದೇನಾ ಮೈನ್ ಎಂಟ್ರೆನ್ಸ್ ಇದು? ಇದೇ ಕಣೋ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ. ಚೋಳರ ಕಾಲದಲ್ಲಿ ಕಟ್ಟಿಸಿರೋದು ಅಂತಂದ್ರೆ ಯಾವ ಥರ ಇದೆ ನೋಡು. ಎಲ್ಲ ಹಾಳಾಗಿದೆ, ಬಟ್ ಜಸ್ಟ್ ದೇವರು ಈ ಪ್ರಕೃತಿಯಲ್ಲೇ ಇರೋನೇನೋ ಅನ್ಸುತ್ತೆ. ಸೊ ದೇವಸ್ಥಾನದ ಬಾಗಿಲು ನೋಡು, ಬಾಗಿಲು ಅಕ್ಕಪಕ್ಕ ಎಲ್ಲ ಕಡೆ ಈ ವಿಷ್ಣು ದೇವಸ್ಥಾನದಲ್ಲಿ ಜಯ ವಿಜಯ ಇದ್ರೆ ಇಲ್ಲಿ ಎಲ್ಲ ಕಡೆ ನಂದಿ ಇದೆ. ಹಿಂದಿನ ಕಾಲ ಚೋಳರ ಕಾಲ ಅಂತಂದ್ರೂ ಯಾವ ಲೆವೆಲಿಗಿದೆ ನೋಡು. ಬಟ್ ದೇವಸ್ಥಾನ ಬಾಗಿಲು ಹಾಕಿದ್ದಾರೆ. ವಿಗ್ರಹ ಮೋಸ್ಟ್ಲಿ ಕೆಳಗಡೆ ರೀಪ್ರತಿಷ್ಠಾಪನೆ ಮಾಡಿರಬೇಕು. ಸೊ ದೇವಸ್ಥಾನದ ಪ್ರಾಂಗಣದ ಒಳಗಡೆಯಿಂದ ಸೊ ಇಲ್ಲಿ ನೋಡು ಭೂಷಣ್ ಎಷ್ಟು ಚೆನ್ನಾಗಿದೆ. ನಂದಿ, ಕಾಮಧೇನು, ಹಸು ಇದಕ್ಕೆ ಹಾಲು ಕರಿತಾ ಇದೆ. ಶಿವ, ಹಾಗೇನೆ ಮೇಲೆ ಹೋದರೆ ಬಸವಣ್ಣ, ಲಿಂಗು. ದೇವಸ್ಥಾನ ಓಪನ್ ಇದೆಯಾ? ಓ, ಗರ್ಭಗುಡಿ ಇಲ್ಲಿದೆಯಾ? ಓಹೋ,
ಓಂ ನಮಃ ಶಿವಾಯ. ಏನು ಇದು? ಇಲ್ಲೂ ವಿಗ್ರಹಗಳಿದೆ. ಓಹೋ, ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ದೇವರು. ಓಂ ನಮಃ ಶಿವಾಯ. ಇದು ಪಾರ್ವತಿ ಅಂತ ಕಾಣುತ್ತೆ. ದೇವರು ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಇಲ್ಲೇ ಇದ್ದಾನೆ. ಇದು ದೇವಸ್ಥಾನದ ನಾವು ನೋಡ್ಲಿಕ್ಕೆ ಆಕ್ಚುಲಿ ಆ ಕಡೆ ಇದೆ ಅಂತ ಕಾಣುತ್ತೆ ಬಾಗ್ಲು. ಆಕ್ಚುಲಿ ಅದು ಪೂರ್ವ ದಿಕ್ಕಿಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಕಾಣುತ್ತೆ, ಪೂರ್ವಕ್ಕೆ ನೋಡ್ಲಿಕ್ಕೆ. ಇಲ್ಲಿರೋದು ಏನಿದು? ದ್ವಾರಪಾಲಕರ ದ್ವಾರಪಾಲಕರನ್ನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡು. ಬಾಗ್ಲು ನೋಡು ಎಷ್ಟು ಸಣ್ಣದಾಗಿದೆ ಇದು. ಇಲ್ಲಿ ನೋಡು, ಈ ಬೆಳಕು ಬರ್ಲಿಕ್ಕೆ ಎಷ್ಟು ಚೆನ್ನಾಗಿ ಇಲ್ಲಿ ಬೆಳಕಿನ ಕಿಂಡಿ ಮಾಡಿದ್ದಾರೆ. ಇಲ್ಲೊಂದು ಇದನ್ನು ನಂದಿ ಇದೆ. ಕೆಳಗಡೆ ನೋಡು ವಿಗ್ರಹಗಳು, ಎಲ್ಲ ವಿಗ್ರಹಗಳು. ಇಲ್ಲಿ ನಾಗರ ಕಲ್ಲುಗಳಿದೆ. ಮೇಲ್ಗಡೆ ನೋಡು ಕಿಟಕಿಗಳು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಹೊರಗಡೆ ವ್ಯೂ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಒಳಗಡೆ ಸೊ ಇಲ್ಲಿ ಒಳಗಡೆ ಗರ್ಭಗುಡಿ ಇದೆ. ಈ ಕತ್ಲು ಆದ್ರೆ ಇದು ಟಾರ್ಚ್ ಆನ್ ಮಾಡ್ಕೊಂಡೇ ಬರಬೇಕು. ಇಲ್ಲೆಲ್ಲ ಲೈಟ್ ಏನೂ ಇಲ್ಲ, ಬಟ್ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಏನು? ಶಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ. ಇಲ್ಲಿ ಶಿವಲಿಂಗ ಇದೆ. ಸೊ ಇದೆ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ವಿಗ್ರಹ. ಏನೋ ಭೂಷಣ್ ಬಾತ್ ಬೇರೆ ತಗೊಂಡ್ಬಿಡಿದಲ್ಲೋ. ಕೊಡೋ ಹೊಟ್ಟೆ ಸಿಗ್ತಾ ಇದೆ. ಓಪನ್ ಮಾಡೋ ಬೇಗ ವರ್ತ್ ಕಣೋ. ಮೈಸೂರಿಂದ ಟ್ರೆಕ್ಕಿಂಗ್ ಬಂದು ಈ ನೇಚರಲ್ಲಿ ಕುತ್ಕೊಂಡು ಊಟ ಮಾಡೋದು ಇದೆಯಲ್ಲ, ಈ ಫಾಗಲ್ಲಿ, ಈ ಮಳೆಯಲ್ಲಿ, ಏನೋ ಅದೃಷ್ಟ. ಇದಕ್ಕೂ ಅದೃಷ್ಟ ಬೇಕು. ಏನ್ ಮಮ್ಮ ಮಾಡ್ತಿದ್ದೀರಾ ಇಲ್ಲಿ? ನೋಡು, ಈ ವ್ಯೂ ನೋಡ್ಕೊಂಡು ಊಟ ಮಾಡೋದಿದೆಯಲ್ಲ, ನೋಡ್ಬಾರು ಇಲ್ಲಿ. ಮಸ್ತ್ ವಿಡಿಯೋ ಮಮ್ಮ. ಲಂಚ್ ವಿತ್ ದ ನೇಚರ್. ಸಿ, ಎಂಜಾಯ್, ಟೇಸ್ಟ್ ಇಟ್, ಎಂಜಾಯ್. ಈ ಥರ ಅದೃಷ್ಟ ಎಲ್ಲರಿಗೂ ಸಿಗಲ್ಲ ಕಣೋ. ವಾವ್, ಸಖತ್ತಾಗಿದೆ ಮಮ್ಮ ವ್ಯೂ. ಬಾತ್ ಜೊತೆ ಫಾಗ್ನು ತಿನ್ಕೊಂತಿದ್ದೀರಾ ಅನ್ನಿ. ಫಾಗ್ ಅದಕ್ಕೆ ಕಣೋ, ಫಾಗ್ ಇದ್ರ ಟೇಸ್ಟನ್ನು ಇನ್ಕ್ರೀಸ್ ಮಾಡ್ತಾ ಇದೆ ಆ್ಯಕ್ಚುಲಿ. ಬಾರೋ ನೀನು ಊಟ ಮಾಡ್ಬಾರೋ. ಮಸ್ತ್ ಇದೆ ಮಮ್ಮ. ಫಾಗ್ ಮಧ್ಯ ಕುತ್ಕೊಂಡು ಊಟ ಮಾಡೋದು ಇದೆಯಲ್ಲ ಭೂಷಣ್, ಯು ಶುಡ್ ಎಂಜಾಯ್. ಅಮ್ಮ ಮಾಡಿದ ಪಲಾವ್, ಯು ಶುಡ್ ಎಂಜಾಯ್ ವಿತ್ ನೇಚರ್. ನೋಡಲ್ಲಿ ಹೆಂಗಿದೆ. ಮೈಸೂರಿಂದ ಬಾತ್ ತಗೊಬಂದಿದ್ದೀರಾ ಮಮ್ಮ ಇಲ್ಲಿ ತಿನ್ನಕ್ಕೆ. ಇಲ್ಲಿ ತಿನ್ನೋದಿದೆಯಲ್ಲ ಇದೇ ಕಣೋ ಟೇಸ್ಟು. ಮನೇಲಿ ತಿನ್ನೋ ಟೇಸ್ಟಿಗೂ ಇಲ್ಲಿ ತಿನ್ನೋ ಟೇಸ್ಟಿಗೂ ಎಷ್ಟು ಡಿಫ್ರೆನ್ಸ್ ಇದೆ. ಬಾ ತಿನ್ನು. ಭೂಷಣ್, ಇಲ್ಲಿ ನೋಡೋದ್ಯಾ, ಈ ಕಲ್ಲು, ಈ ಮಳೆ ನೀರು ಮೇಲ್ಗಡೆಯಿಂದ ಬಿದ್ದು ಇಷ್ಟೊಂದು ಗುಂಡಿ ಆಗಿದೆ ಅಂತಂದ್ರೆ ಎಷ್ಟು ವರ್ಷ ಹಳೇದಿರ್ಬೋದು ಈ ಕಲ್ಲು. ಕೆತ್ತನೆ ಮಾಡಿರೋದಲ್ವಾ? ಅಲ್ಲ ಕಣೋ, ಮಳೆ ನೀರು ಬಿದ್ದು ಹಂಗಾಗಿದೆ. ಸಿ ಭೂಷಣ್, ಸಿ ದ ವ್ಯೂ. ಕಂಪ್ಲೀಟ್ಲಿ ಫಾಗ್. ಏನು ಕಾಣಿಸ್ತಾ ಇಲ್ಲ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಕಾಣಿಸ್ತೀವೋ ಇಲ್ವೋ ಅನ್ನಿಸ್ತಾ ಇದೆ. ಈಗ ತಾನೇ ಎಲ್ಲ ಎಷ್ಟು ಕ್ಲೀನ್ ಇತ್ತು. ದೇವಸ್ಥಾನ ಪೂರ್ತಿ ಮುಚ್ಕೊಂಡು ಹೋಗ್ಬಿಡ್ತಲ್ವೋ. ಕಂಪ್ಲೀಟ್ಲಿ ಫಾಗ್. ಭೂಷಣ್, ಏನೋ ಮಾಡ್ತಾ ಇದೀಯಾ ಇಲ್ಲಿ? ನೋಡಿ ಮಮ್ಮ, ಇವಾಗ ಮ್ಯಾಜಿಕ್. ಏನೋ ಅದು ಎಲ್ಲ ವಾಪಸ್ ಬರ್ತಾ ಇದೆಯಲ್ಲೋ. ಮಮ್ಮ, ಒಂದ್ಸತಿ ನೀವು ಆರಿ ನೋಡೋಣ, ಬರ್ತೀರಾ? ಓ ಹಂಗೆ ಅನ್ನು. ಬಾರೋ ಇಬ್ರು ಒಟ್ಟಿಗೆ ಜಿಗಿಯೋಣ. ಭೂಷಣ್, ಪ್ರಕೃತಿ ಯಾವ ತರ ಮಾತಾಡ್ತಾ ಇದೆ, ಜಸ್ಟ್ ಇದ್ರದ್ದು ಮ್ಯೂಸಿಕ್ ಲಿಸನ್ ಮಾಡು.